ಸರ್ ಅದು ದೊಡ್ಡ ದಂಧೆ. ತುಂಬ ತಿಳ್ಕೊಬೇಕು ನಾವು ಇದನ್ನು. ಗ್ರಾಹಕರು ನಾವು ನಮ್ಮ ಆಹಾರದ ವಸ್ತುಗಳನ್ನು ಯಾವ ರೀತಿ ಮಾಡ್ತಿದ್ದಾರೆ ಅಂತ ತಿಳುವಳಿಕೆ ಇಲ್ಲ ಅಂದರೆ ನಾವು ಅದನ್ನು ಉಪಯೋಗಿಸಿ ಪ್ರಯೋಜನ ಇಲ್ಲ. ನಿಮಗೆ ಆಯಿಲ್ ಬಗ್ಗೆ ಹೇಳ್ತೀನಿ. ನಿಮಗೆ ಈಗ ಟ್ರಿಪಲ್ ರಿಫೈನ್ಡ್ ಅಂತ ಹಾಕ್ತಾರೆ ಅಡ್ವರ್ಟೈಸ್ಮೆಂಟು. ಟ್ರಿಪಲ್ ರಿಫೈನ್ಡ್, ಮೋರ್ ರಿಫೈನ್ಡ್, ರಿಸರ್ಚ್ ಆಗಿದೆ, ಮೋರ್ ರಿಫೈನ್ಡ್, ಮೋರ್ ಕಾರ್ಸಿನೋಜೆನಿಕ್. ಕಾರ್ಸಿನೋಜೆನಿಕ್ ಅಂದರೆ ಏನು ಗೊತ್ತಾ ನಿಮಗೆ? ಬಿಸಿ ಮಾಡಿ ಅದೆಷ್ಟೋ ಡಿಗ್ರಿಗಳು ತೊಗೊಂಡೋಗ್ಬಿಡ್ತಾರೆ, ಆಗ ಕ್ರಷ್ ಮಾಡ್ತಾರೆ ಅಲ್ಲಿಂದ. ಯಾವಾಗ ನೀವು ಆ ಡಿಗ್ರಿ ತೊಗೊಂಡೋಗ್ತೀರಾ ಎಲ್ಲ ನ್ಯೂಟ್ರಿಯೆಂಟ್ ಲಾಸ್ ಆಗಿಬಿಡುತ್ತೆ. ಈಗ ಒಂದು ಹಣ್ಣು ಇರುತ್ತೆ ನಿಮಗೆ, ಉದಾಹರಣೆ ಹೇಳ್ತೀನಿ. ಈಗ ಒಂದು ಹಣ್ಣು ಕಟ್ ಮಾಡ್ತೀರಾ, ಆ ಹಣ್ಣನ್ನು ಕಟ್ ಮಾಡಿದ ತಕ್ಷಣ ನಿಮಗೆ ಅದು ಆಮ್ಲಜನಕ ಏನು ಮಾಡುತ್ತೆ, ನಮಗೆ ವಾತಾವರಣ ಇದೆಯಲ್ಲ ಹೇಳ್ಕೊಂಬಿಡುತ್ತೆ. 25% ಲಾಸ್ ಆಗಿಬಿಡುತ್ತೆ. ಸರ್ ಇವತ್ತು ಪ್ರಪಂಚದಲ್ಲಿ ದೊಡ್ಡ ವಿಷ ಅಂತಂದರೆ ಸಕ್ಕರೆ. ನಾನು ಎಲ್ಲಿ ಬೇಕಾದ್ರೂ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ಸಾವಯವ ಕೃಷಿಕ ಮತ್ತು ಸಾವಯವ ಮೂಲ ಉದ್ದೇಶ ಇಟ್ಕೊಂಡು ಶುರು ಮಾಡಿರುವಂಥ ಗ್ರೀನ್ ಪಾತ್ ಈ ರೆಸ್ಟೋರೆಂಟ್ನ ಸಂಸ್ಥಾಪಕರಾಗಿರುವಂಥ HR ಜಯರಾಮ್ ಸರ್ ನಮ್ಮೊಂದಿಗಿದ್ದಾರೆ. ಸರ್ ನಿಮಗೆ ಸ್ವಾಗತ, ನಮಸ್ಕಾರ. ನಮಸ್ತೆ ಸರ್. ಸರ್ ನಾವು ಕಳೆದ 1-2-3 ಸಂಚಿಕೆಗಳಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳನ್ನ ಮಾತಾಡಿದ್ದೀವಿ. ನಮ್ಮ ಲೈಫಿಗೆ ನಿಜವಾಗಲೂ ಬೇಕಾಗಿರೋದು ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೀವಿ. ಸೊ ಅದರಲ್ಲಿ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ನೀವು. ಅದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ 3 ವಿಡಿಯೋಗಳದು. ನಾನು ಈಗೇನು ಕೇಳಬೇಕು ಅಂದ್ಕೊಂಡಿದ್ದೆ ಸರ್, ಈಗ ಮೂಲ ಆಹಾರ ಅಂತಂದಾಗ ನಾವು ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಮತ್ತು ನಾವು ಸಾವಯವ ಅಥವಾ ಈ ಒಂದು ಮಿಲೆಟ್ಸ್ಗೆ ಬಂದ್ವಿ. ಬಟ್ ಮೂಲ ಆಹಾರ ಅಥವಾ ಆರ್ಗ್ಯಾನಿಕ್ ಫುಡ್ ಅಂದಾಗ ಬರೀ ಮಿಲೆಟ್ಸ್ ಮಾತ್ರನಾ ಅಥವಾ ಬೇರೆ ಬೇರೆ ಏನಿದೆ ಸರ್ ಅದರಲ್ಲಿ? ಹಾಗಾದರೆ ಇದು ಭಾಳ ಮುಖ್ಯವಾದ ಪ್ರಶ್ನೆ. ನಾವು ಅಂದ್ಕೊಂಡಿದ್ದೀವಿ ಸಿರಿಧಾನ್ಯ ಆರ್ಗ್ಯಾನಿಕ್ ಅಂತ, ನಮಗೆಲ್ಲ ಡಿಫ್ರೆನ್ಸ್ಗಳು ಗೊತ್ತಾಗಬೇಕು. ಈಗ ನಿಮಗೆ ಒಂದು 60 ವರ್ಷಗಳ ಹಿಂದೆ ಯಾವ ರೀತಿ ಆಹಾರಗಳು ಯೂಸ್ ಮಾಡ್ತಾಯಿದ್ರು? ಈಗ ಮಿಲೆಟ್ ಸಿರಿಧಾನ್ಯ ಉಪಯೋಗಿಸ್ತಿದ್ರು, ಜೊತೆಗೆ ಕಾಳು ಕಡ್ಡಿ ಎಲ್ಲ ಯೂಸ್ ಮಾಡ್ತಾಯಿದ್ರು. ಇನ್ನೂ ನಮಗೆ ಒಳ್ಳೆ ಫ್ಯಾಟ್ ಬೇಕು, ನಮಗೆ ಕೊಬ್ಬು ಬೇಕು, ನಮ್ಮ ದೇಹಕ್ಕೆ ಕೊಬ್ಬು ಬೇಕಾಗುತ್ತೆ, ಹೆಲ್ದಿ ಫ್ಯಾಟು, ಆಮೇಲೆ ಪ್ರೋಟೀನ್ ಬೇಕು. ಅದೆಲ್ಲ ಯಾವುದು ಉಪಯೋಗಿಸ್ತಿದ್ದಕ್ಕೆ ನಾನು ಉದಾಹರಣೆಗಳು ಹೇಳ್ತೀನಿ ನಿಮಗೆ. ನಿಮಗೆ ಎಣ್ಣೆ ಉಪಯೋಗಿಸ್ತಾಯಿದ್ರು. ಎಣ್ಣೆ ಎಲ್ಲಿಂದ ಬರ್ತಾಯಿತ್ತು? ಗಾಣದಿಂದ. ಗಾಣದ ಎಣ್ಣೆ ಇವತ್ತಿದೆಯಾ? ಇವತ್ತು ಎಣ್ಣೆ ಯಾವುದು ಯೂಸ್ ಮಾಡ್ತಿದ್ದೀವಿ ನಾವು? ಇವತ್ತೆಲ್ಲ ಎಲ್ಲ ಕಡೆ ರಿಫೈನ್ಡ್ ಆಯಿಲ್. ಹೌದು, ನಮಗೆ ಆ್ಯಕ್ಚುಲಿ ಏನದು ರಿಫೈನ್ಡ್ ಆಯಿಲ್ ಅಂದರೆ ಏನು, ಯಾಕೆ ರಿಫೈನ್ಡ್ ಆಯಿಲ್ ಅಂತ ಅನ್ನೋದು ಗೊತ್ತಿಲ್ಲ ಸರ್. ಅದು ದೊಡ್ಡ ದಂಧೆ. ತುಂಬ ತಿಳ್ಕೊಬೇಕು ನಾವು ಇದನ್ನು. ಗ್ರಾಹಕರು ನಾವು ನಮ್ಮ ಆಹಾರದ ವಸ್ತುಗಳನ್ನು ಯಾವ ರೀತಿ ಮಾಡ್ತಿದ್ದಾರೆ ಅಂತ ತಿಳುವಳಿಕೆ ಇಲ್ಲ ಅಂದರೆ ನಾವು ಅದನ್ನು ಉಪಯೋಗಿಸಿ ಪ್ರಯೋಜನ ಇಲ್ಲ. ನಿಮಗೆ ಆಯಿಲ್ ಬಗ್ಗೆ ಹೇಳ್ತೀನಿ. ನಿಮಗೆ ಈಗ ಟ್ರಿಪಲ್ ರಿಫೈನ್ಡ್ ಅಂತ ಹಾಕ್ತಾರೆ ಅಡ್ವರ್ಟೈಸ್ಮೆಂಟು. ಹೌದು, ಟ್ರಿಪಲ್ ರಿಫೈನ್ಡ್, ಮೋರ್ ರಿಫೈನ್ಡ್, ರಿಸರ್ಚ್ ಆಗಿದೆ, ಮೋರ್ ರಿಫೈನ್ಡ್, ಮೋರ್ ಕಾರ್ಸಿನೋಜೆನಿಕ್. ಕಾರ್ಸಿನೋಜೆನಿಕ್ ಅಂದರೆ ಏನು ಗೊತ್ತಾ ನಿಮಗೆ? ಕ್ಯಾನ್ಸರ್. ಕ್ಯಾನ್ಸರ್ ಕಾರಕ. ಕ್ಯಾನ್ಸರ್ ಸುಮ್ಮನೆ ಬರೋದಿಲ್ಲ, ಅದು ಟ್ರಿಗರ್ ಆಗಬೇಕು. ಎಲ್ಲರ ಬಾಡಿದಲ್ಲೂ ಕ್ಯಾನ್ಸರ್ ಸೆಲ್ಸ್ ಇದೆ, ಸೆಲ್ಸ್ ಇದ್ದಾವೆ, ಅದೆಲ್ಲ ಡಾರ್ಮೆಂಟಲ್ಲಿ ಇದ್ದಾವೆ. ಟ್ರಿಗರ್ ಆಗಬೇಕು ಅವಕ್ಕೆ. ಅವಕ್ಕೇನು ಬೇಕು? ಇಂಥದ್ದೆಲ್ಲ ಬೇಕು ಅವಕ್ಕೆ. ನಮ್ಮ ಮ್ಯೂಟೇಷನ್ ಬಾಡಿಲಿರುವಂಥ ಎಲ್ಲ ಬದಲಾವಣೆ ಆಗೋಕ್ಕೆ. ರಿಫೈನ್ಡ್ ಆಯಿಲ್ ಬಗ್ಗೆ ಹೇಳ್ತೀನಿ ಕೇಳಿ. ಗಾಣದ ಎಣ್ಣೆ ಹೇಗೆ ಮಾಡ್ತಾಯಿದ್ರು ಅಂದರೆ, ಈಗ ಒಂದು ಮೊದಲು ಎತ್ತಿತ್ತು, ಅದು ಬೀಜಗಳೆಲ್ಲ ಹಾಕೋರೆಲ್ಲ ಎತ್ತನ್ನು ಓಡಿಸೋರು, ಅದು ನಿಧಾನವಾಗಿ ಸುತ್ತಾ ಇತ್ತು, ಎಣ್ಣೆ ಬರ್ತಾಯಿತ್ತು. ಏನು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಅಲ್ಲಿ ಸ್ಪೀಡ್ ಇರಲಿಲ್ಲ. ಸ್ಪೀಡ್ ಇಲ್ಲ ಅಂದರೆ ಹೀಟ್ ಇಲ್ಲ. ಅವಾಗ ಎಲ್ಲ ನ್ಯೂಟ್ರಿಯೆಂಟ್ಸ್ ಹಂಗೆ ಬರೋದು, ಎಲ್ಲ ಬಂದ್ಬಿಡುತ್ತೆ. ಅಲ್ಲಿ ಯಾವುದೂ ಉಳಿಯೋದಿಲ್ಲ. ನಿಧಾನವಾಗಿ ನಿಮಗೆ ಸುತ್ತಿದಾಗ ಎಲ್ಲ ಬರುತ್ತೆ ನ್ಯೂಟ್ರಿಯೆಂಟ್ಸ್. ಅದಂದರೆ ಪ್ಯೂರ್ ಆಯಲ್ಲು, ಪರಿಶುದ್ಧವಾದ ಎಣ್ಣೆ ಅದು. ಇವತ್ತು ಎಣ್ಣೆ ಯಾವ ಥರ ಮಾಡ್ತಿದ್ದಾರೆ ಅಂದರೆ, ಇದೆಲ್ಲ ಆಗಿದ್ದು ಈ ಫ್ಯಾಕ್ಟ್ರಿ ಸಿಸ್ಟಮ್ಮು, ಕಮರ್ಷಿಯಲೈಸೇಷನ್ ಆಫ್ ಫುಡ್. ಕಂಪ್ನಿಗಳು ಅವ್ರು ಹೇಗೆ ಮಾಡ್ತಿದ್ದಾರೆ ಅಂದರೆ, ಈ ಎಣ್ಣೆ ಕಾಳುಗಳನ್ನ ಏನು ಮಾಡ್ತಾರೆ, ತುಂಬ ಹೀಟ್ ಮಾಡಿಬಿಡ್ತಾರೆ, ಮೆಷಿನ್ಗಳಿಗೆ ಹಾಕಿ ಬಿಸಿ ಮಾಡಿ ಅದೆಷ್ಟೋ ಡಿಗ್ರಿಗಳು ತೊಗೊಂಡೋಗ್ಬಿಡ್ತಾರೆ, ಆಗ ಕ್ರಷ್ ಮಾಡ್ತಾರೆ ಅಲ್ಲಿಂದ. ಯಾವಾಗ ನೀವು ಆ ಡಿಗ್ರಿ ತೊಗೊಂಡೋಗ್ತೀರಾ ಎಲ್ಲ ನ್ಯೂಟ್ರಿಯೆಂಟ್ ಲಾಸ್ ಆಗಿಬಿಡುತ್ತೆ. ಈಗ ಒಂದು ಹಣ್ಣು ಇರುತ್ತೆ ನಿಮಗೆ, ಉದಾಹರಣೆ ಹೇಳ್ತೀನಿ. ಈಗ ಒಂದು ಹಣ್ಣು ಕಟ್ ಮಾಡ್ತೀರಾ, ಆ ಹಣ್ಣನ್ನು ಕಟ್ ಮಾಡಿದ ತಕ್ಷಣ ನಿಮಗೆ ಅದು ಆಮ್ಲಜನಕ ಏನು ಮಾಡುತ್ತೆ, ನಮಗೆ ವಾತಾವರಣ ಇದೆಯಲ್ಲ ಹೇಳ್ಕೊಂಬಿಡುತ್ತೆ,
ಓಕೆ 25% ಲಾಸ್ ಆಗಿಬಿಡುತ್ತೆ. ಓಹೋ ಓಕೆ. ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ ಇದು. ಅದೇ ಹಣ್ಣನ್ನು ಮಿಕ್ಸಿಗೆ ಹಾಕಿ ನೀವು ಇನ್ನೂ ಲಾಸ್ ಆಗಿಬಿಡುತ್ತೆ. ಯಾಕಂದ್ರೆ ಮಿಕ್ಸಿ ಸುತ್ತುತ್ತಲ್ಲ. ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಹಣ್ಣು ತಿನ್ನಿ ಆದರೆ ಜ್ಯೂಸ್ ಕೆಟ್ಟದ್ದು ಆರೋಗ್ಯಕ್ಕೆ ಅಂತ. ಇದು ಯಾಕೆ ಉದಾಹರಣೆ ಹೇಳ್ತಿದ್ದಾರೆ, ಎಣ್ಣೆನೂ ಅದೇ ಥರನೇ. ಎಣ್ಣೆಗಳು ಮಾಡ್ತಾ ಇರೋ ರೀತಿನೇ ಇದೆಯಲ್ಲ, ಆಮೇಲೆ ಏನು ಮಾಡ್ತಾರೆ, ನ್ಯೂಟ್ರಿಯೆಂಟ್ಸ್ ಕೆಲವೆಲ್ಲ ಒಳ್ಳೊಳ್ಳೆ ಅಂಶಗಳು ತೊಗೊಂಡ್ಬಿಡ್ತಾರೆ, ಅದನ್ನೆಲ್ಲ ಬೇರೆ ಬೇರೆ ಯೂಸ್ ಮಾಡ್ತಾರೆ. ಆ ಎಣ್ಣೆಲಿ ಬರುತ್ತಲ್ಲ ಹೊರಗಡೆ, ಒಂದು ಇದನ್ನು ಬಿಸಿ ಮಾಡಿ ಅದನ್ನು ಒಂದು ಮೆಕ್ಯಾನಿಕಲ್ ಇದರೊಳಗೆ ಸಿಸ್ಟಮ್ನಲ್ಲಿ ಎಣ್ಣೆ ತಗೊಂಡು ಅವ್ರಿಗೆ ನ್ಯೂಟ್ರಿಯೆಂಟ್ಸ್ ತಗೋತಾರೆ. ಆಮೇಲೆ ಹೊರಗಡೆ ಬಂದಮೇಲೆ ಅದಕ್ಕೆಲ್ಲ ಮಿಕ್ಸ್ ಆಗುತ್ತೆಲ್ಲ. ಒರಿಜಿನಲ್ ಎಣ್ಣೆಗಳಿಗೆಲ್ಲ ಕಾನೂನು ಪ್ರಕಾರ ಎಷ್ಟೋ ಮಿಕ್ಸ್ ಮಾಡೋ ಅವಶ್ಯಕತೆ ಇದಿದೆ ಅಲ್ಲಿ ಕಾಟನ್ ಸೀಡ್ ಆಯಿಲ್ ಮಿಕ್ಸ್ ಮಾಡ್ತಾರೆ, ಅಲ್ಲಿ ಬೇರೆ ಬೇರೆ ಪಾಮ್ ಆಯಿಲ್ ಮಿಕ್ಸ್ ಮಾಡ್ತಾರೆ. ಎಣ್ಣೆ ಬಗ್ಗೆ ನೀವು ತಿಳ್ಕೊಂಡ್ರೆ ನಾವು ಏನೇನು ಎಣ್ಣೆ ಉಪಯೋಗಿಸ್ತಿದ್ದೀವಿ ಇವತ್ತೆಲ್ಲ ಹಾನಿಕಾರಕ, ತುಂಬ ಕೆಟ್ಟ ಪರಿಸ್ಥಿತಿ ಇದೆ. ಎಣ್ಣೆ ನೋಡಿ ಹೆಚ್ಚು ಜನ ಉಪಯೋಗಿಸ್ತಾ ಇರೋದು ಇವತ್ತು ಎಣ್ಣೆನೇ. ನಾವು ಬೇರೆ ನೀವು ವೀಟು ರೈಸು ಬೇರೆ ಬೇರೆ ಅಡುಗೆ ಮಾಡ್ಬೇಕಾದ್ರೆ ಅದೆಲ್ಲ ಕಡಿಮೆ, ಎಣ್ಣೆನೇ ಜಾಸ್ತಿ. ಈಗ ಕರಿಯೋದ್ರಿಂದ ಹಿಡಿದು ಎಲ್ಲದಕ್ಕೂ ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ. ನೀವು ನಿಮ್ಮ ಆಹಾರದ ಜೊತೆಗೆ ಈ ಕೆಮಿಕಲನ್ನು ಹಾಕಿ ನಾವು ಇಡೀ ಸಿಸ್ಟಮನ್ನೇ ಸ್ಪಾಯ್ಲ್ ಮಾಡ್ತೀವಿ, ನಮ್ಮ ಬಾಡಿ ಸಿಸ್ಟಮ್ನೇ. ಸೊ ಇದಕ್ಕೆ ವಿರುದ್ಧವಾಗಿ ಚಳುವಳಿ ಆಗಿ ಈಗ ಗಾಣದ ಎಣ್ಣೆಗಳು ಈಗ ಬೆಂಗಳೂರಲ್ಲೂ ಶುರು ಆಗಿದೆ ಅಲ್ಲ, ಸುಮಾರು ಶುರು ಆಗಿದೆ ಸರ್. ಈಗ ನಮ್ಮ ಸೀಕ್ರೆಟ್ಸ್ ಆಫ್ ಮಹಾಭಾರತ ಒಂದು ಪ್ರೋಗ್ರಾಮ್ ಮಾಡ್ತೀವಲ್ಲ ಸರ್, ಅದಕ್ಕೆ ಸ್ಪಾನ್ಸರ್ ಮಾಡಿರೋರು ಸಪ್ತಮ್ ತೈಲ ಅಂತ, ಇಲ್ಲೇ ಬನಶಂಕರಲ್ಲಿದೆ. ಮಾಡ್ತಾರೆ, ತುಂಬ ಒಳ್ಳೇದು. ಅವ್ರು ಎದುರಿಗೆ ಮಾಡ್ತಾರೆ. ಈಗ ನಾವು ಅಲ್ಲೇ ಇದೆ. ನಾನು ನಮ್ಮ ತೋಟದಲ್ಲಿ ಕೊಬ್ಬರಿ ಎಣ್ಣೆ ನಾನೇ ಮಾಡ್ತೀನಿ ಎಣ್ಣೆ. ನಾನು ತೆಂಗಿನಕಾಯಿ ಬೆಳಿತೀನಿ ಆರ್ಗ್ಯಾನಿಕ್ನಲ್ಲಿ, ಅದನ್ನೇ ಗಾಣದ ಎಣ್ಣೆಲಿ ಹಾಕ್ತೀನಿ. ಇವತ್ತು ಅಫ್ಕೋರ್ಸ್ ಇದು ನೀವು ಎತ್ಗಳು ಉಪಯೋಗಿಸೋದು ಇನ್ನೂ ಕೆಲವರು ಅದನ್ನೂ ಮಾಡಿದ್ದಾರೆ. ಸ್ವಲ್ಪ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ, ಬಟ್ ಅದೇ ಥರ ಮೆಕನೈಸೇಷನ್ ಮಾಡಿ ಟೆಕ್ನಾಲಜಿ ಅಂತ ಹೇಳಿದ್ನಲ್ಲ ಇಂಪಾರ್ಟೆಂಟ್. ಇವಾಗ ಕೋಲ್ಡ್ ಪ್ರೆಸ್ ಮಿಷಿನ್ಸ್ ಬಂದಿದೆ, ನೀವು ಮನೆಯಲ್ಲೇ ಕೋಲ್ಡ್ ಪ್ರೆಸ್ ಆಯಿಲ್ ಮಾಡ್ಬೋದು. ಹೌದು ಸರ್, ಹೌದು. ಸಣ್ಣ ಮಿಷಿನು 19-20 ಸಾವಿರ ಮಿಕ್ಸಿ ಥರ ಸಿಗುತ್ತೆ. ನೀವು ಹಾಕ್ತೀರಾ, ತಿರುಗುತ್ತೆ ನಿಧಾನವಾಗಿ, ಎಂಟೈರ್ ಆಯಿಲ್ ಬರುತ್ತೆ ನಿಮಗೆ. ಆಯಿಲ್ ಈಸ್ ಹೆಲ್ದಿ. ಆಯಿಲ್ನ ನಾವೇನು ಮಾಡಬೇಕು ಅಂದರೆ ಬಾಯ್ಲ್ ಮಾಡಬಾರ್ದು. ನಾನು ಇವತ್ತು ಬೆಳಗ್ಗೆ ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲ್ ಕುಡ್ಕೊಂಡೇ ಬರ್ತೀನಿ. ಬೆಳಗ್ಗೆ ನಾನು ಜಿಮ್ಗೆ ಹೋಗ್ಬೇಕಾರೆ 1 ಸ್ಪೂನ್ ನಾನು ಕುಡಿತೀನಿ. ಗುಡ್ ಫ್ಯಾಟ್. ಆಯಿಲ್ ಕೆಟ್ಟದ್ದು ಅಂತ ಹೇಳ್ತಾರಲ್ಲ, ಆಯಿಲ್ ತಗೊಂಡೋಗಿ ಯಾವಲ್ಲ ಕರೆದು ತಿಂತಾರಲ್ಲ, ದಟ್ ಬಿಕಮ್ ಕಾರ್ಸಿನೋಜೆನಿಕ್. ಸೊ ಗಾಣದ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಇಂಗ್ಲೀಷಲ್ಲಿ, ಅದು ಕೋಲ್ಡ್ ಪ್ರೆಸ್ಡ್. ಎಂಟೈರ್ ಸಿಸ್ಟಮ್ ಕೋಲ್ಡ್ ಪ್ರೆಸ್ಗೆ ಹೋಗ್ಬೇಕು ನಾವು ವಾಪಸ್. ಒರಿಜಿನಲ್ ಫುಡ್ ಕೋಲ್ಡ್ ಪ್ರೆಸ್ಡ್ ಅಂತ ಯಾಕಂದ್ರೆ ಅದೇ ಕೋಲ್ಡ್ ಪ್ರೆಸ್ ಅಂದರೆ ಅದೇ ನಿಧಾನವಾಗಿ ಓದ್ತಾರೆ ಅಂತ. ಸ್ಲೋ ಪ್ರೊಸೆಸಿಂಗ್ ಈಸ್ ಸ್ಲೋ. ಓಕೆ, ದೇರ್ ಇಸ್ ನೋ ಹೀಟ್ ಜನರೇಟೆಡ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ ಸಕ್ಕರೆ ಹೆಂಗೆ ಮಾಡ್ತಾರೆ? ಸಿಕ್ಕಾಪಟ್ಟೆ ಹೀಟು. ಬೆಲ್ಲ ಹೆಂಗೆ ಮಾಡ್ತೀರಾ? ಅದ್ರ ವಿರುದ್ಧ ಕೋಲ್ಡ್. ಅದನ್ನ ಕಾಯಿಸ್ತಾರೆ ಅಷ್ಟೇ, ಬಿಟ್ಟರೆ ಬೆಲ್ಲನ ಮಾಡೋದ್ರಲ್ಲಿ 500 ಡಿಗ್ರಿ ಎಷ್ಟೋ ಡಿಗ್ರಿ ತೊಗೊಂಡೋಗೋದಿಲ್ಲ ಅದನ್ನೆಲ್ಲ. ಏನು ಮಿಕ್ಸ್ ಮಾಡೋದಿಲ್ಲ, ಅದಕ್ಕೆ ಮಿಕ್ಸ್ ಮಾಡಲ್ಲ, ಬೆಂಕಿ ಹಚ್ತಾರೆ ಕೆಳಗಡೆ ಅಷ್ಟೇನೆ. ಕಾಯಿಸ್ತಾರೆ, ಕುದಿಯುತ್ತೆ, ಅದನ್ನು ತಗೊಂಡು ಹಚ್ಚು ಮಾಡ್ತಾರೆ. ಅದೇ ನೀವು ಶುಗರ್ ಕೇನ್ ಜ್ಯೂಸ್ಗೆ 10 ಕೆಮಿಕಲ್ ಹಾಕಿ, ಸಲ್ಫರ್ ಹಾಕಿ, ಸಲ್ಫರ್ ಫ್ರೀ ಶುಗರ್ ಅಂತ ಬರ್ತಾ ಇದೆ. ಶುಗರ್ ಬಗ್ಗೆ ಸರ್ ಇವತ್ತು ಪ್ರಪಂಚದಲ್ಲಿ ದೊಡ್ಡ ವಿಷ ಅಂತಂದರೆ ಸಕ್ಕರೆ. ನಾನು ಎಲ್ಲಿ ಬೇಕಾದ್ರೂ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಇವತ್ತು USD ಅಂತೆಲ್ಲ ರಿಸರ್ಚ್ ಆಗಿದೆ, ಅದೆಲ್ಲ ಮಾಡಿದಾರಲ್ಲ. ಫ್ಯಾಟ್ ಇವತ್ತು ಬೇಕಾಗಿದೆ ಬಾಡಿಗೆ. ಇವತ್ತು ನಮ್ಗೆ ಇಡೀ ಡಿಸೀಸ್ ಬರ್ತಾ ಇರೋದು ಎಲ್ಲ ಆಗ್ತಾ ಇರೋದು ಈ ಸಕ್ಕರೆಯಿಂದನೇ. ಒಬೆಸಿಟಿ, ಈ ಪ್ರೋಸೆಸ್ಡ್ ಫುಡ್ಡು, ಈ ಪ್ರೋಸೆಸ್ಡ್ ಫುಡ್ಡು ಎಲ್ಲ ನಿಮಗೆ ಸಕ್ಕರೆ ಆಗಿರ್ಬೋದು. ಉಪ್ಪಿನ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟ್. ಅದು ಮಾತಾಡಬೇಕು. ಅದು ಸಾಲ್ಟ್. ನಿಮಗೆ ಸ್ಟೋರಿ ಆಫ್ ದಿ ಸಾಲ್ಟ್ ಅಂತ ಇದೆ, ಯಾರಾದರೂ ಗೂಗಲ್ ಮಾಡಲಿ, ಎಂಟೈರ್ ಇಷ್ಟು ಬರುತ್ತೆ. ಉಪ್ಪು ಈ ಥರ ಯಾರು ಯೂಸ್ ಮಾಡಿಲ್ಲ. ಉಪ್ಪು ಸಮುದ್ರದಿಂದ ಬರ್ತಾ ಇತ್ತು, ಅಥವಾ ಹಿಮಾಲಯ ಪರ್ವತಗಳಿಂದ ಬರ್ತಾ ಇತ್ತು. ಈ ಉಪ್ಪು ಫ್ಯಾಕ್ಟ್ರಿಯಿಂದ ಬರ್ತಾ ಇದೆ. ಮೋಸ್ಟ್ ಕಾರ್ಸಿನೋಜೆನಿಕ್, ನಿಮ್ಮ ಬಾಡಿಗೆ ಡ್ಯಾಮೇಜ್, ಡೈಲಿ ಡ್ಯಾಮೇಜು. ನೀವು ಸಕ್ಕರೆ, ನಿಮಗೆ ಈ ರಿಫೈನ್ಡ್ ಶುಗರು, ರಿಫೈನ್ಡ್ ಆಯಿಲು, ರಿಫೈನ್ಡ್ ಸಾಲ್ಟ್, ಅದೆಲ್ಲ ಕಾರ್ಸಿನೋಜೆನಿಕ್. ದೇ ಆರ್ ಅಗೇನ್ಸ್ಟ್ ಅವರ್ ಬಾಡಿ ಸಿಸ್ಟಮ್. ಸರ್, ಈಗ ರಿಫೈನ್ಡ್ ಆಯಿಲ್ ಬದಲಾಗಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಏನಂದರೆ ಈಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡ್ಬೋದು, ಶುಗರ್ ಬದಲಾಗಿ ಬೆಲ್ಲ ಯೂಸ್ ಮಾಡ್ಬೋದು ಅಂತ ಅನ್ಕೋತೀನಿ. ಬಟ್ ಉಪ್ಪಿನ ಬದಲಾಗಿ ಏನು ಯೂಸ್ ಮಾಡೋದು ಸರ್? ಉಪ್ಪು ಒರಿಜಿನಲ್ ಉಪ್ಪು ಅಂದರೆ ಸಮುದ್ರದಲ್ಲಿ ಉಪ್ಪು ಮಾಡ್ತಾಯಿದ್ರು. ಆಮೇಲೆ ಹಿಮಾಲಯ ನಮ್ಮ ಹತ್ರ ಇದೆ, ಹಿಮಾಲಯದ ಉಪ್ಪು ಇದೆ, ಸಮುದ್ರದ ಉಪ್ಪು ಇದೆ. ದೇ ಆರ್ ದಿ ಒರಿಜಿನಲ್ ಸಾಲ್ಟ್, ಮಿನರಲ್ ಸಾಲ್ಟ್. ನಿಮಗೆ BP ಗೆ ಔಷಧಿ ಅಂದರೆ ಈ ಉಪ್ಪು ತಿಂದರೆ BP ಬರುತ್ತೆ ಅಂತಾರಲ್ಲ, ನಮ್ಮ ಈ ಹಿಮಾಲಯನ್ ಸಾಲ್ಟ್ ತಿನ್ನಿ, ಕಲ್ಲದು, ಕಲ್ಲಿನ ಪುಡಿಗಳು, ಎಲ್ಲ ನ್ಯೂಟ್ರಿಯೆಂಟ್ಸ್ ಇದೆ ಅಲ್ಲಿ, ಮಿನರಲ್ಸ್ ಇದೆ. ಮಿನರಲ್ಸ್ ನಮ್ಮ ಬಾಡಿಗೆ ಬೇಕು. ಅದನ್ನು ತುಂಬ ಉಪ್ಪಲ್ಲ ಅದು. ಈ ಥರ
ಹೆಚ್ಚು ಉಪ್ಪಿನ ಇದಿರೋದು ಅಂಶ ಇಲ್ಲ ಇಲ್ಲ ಅಲ್ಲಿ ಇಲ್ಲ. ಇದು ಫ್ಯಾಕ್ಟ್ರಿ ಮಾಡಿರೋದೆಲ್ಲ ಜಾಸ್ತಿ ತುರುಕ್ಬಿಡ್ತಾರೆ ಅದಕ್ಕೆ, ಹೌದು ಬಾಯಲ್ಲಿ ಹಾಕೊಂಡ್ರು ಉಪ್ಪು ಬರುತ್ತೆ. ನೀವು ಹಿಮಾಲಯನ್ ಸಾಲ್ಟ್ ತಿನ್ನಿ, ನೀವು ಉಪ್ಪು ಅಷ್ಟಿರೋದಿಲ್ಲ. ಒಂದು ಲಿಮಿಟ್ ಇದೆ, ಅದು ನ್ಯಾಚುರಲ್ ಒರಿಜಿನಲ್ ಫುಡ್. ನಾನು ಇವತ್ತು ಹೆಚ್ಚು ಮಾತಾಡ್ತಾ ಇರೋದು, ನಾನು ಯಾವಾಗಲೂ ಒರಿಜಿನಲ್ ಫುಡ್ ಅಂತ ಹೇಳ್ತಾ ಇದ್ದೀನಿ. ನನ್ನ ಭಾಷೆ ಅಂತಂದ್ರೆ ಒರಿಜಿನಲ್ ಫುಡ್, ಮೂಲ ಆಹಾರ. ಮೂಲ ನಿವಾಸಿಗಳಿದ್ದಂಗೆ ನಾವು. ಮೂಲ ಆಹಾರ ಯಾವುದಂದ್ರೆ ಇವೆಲ್ಲ ಮೂಲ ಆಹಾರಗಳು. ಇದರ ಚಳುವಳಿ ಆಗಬೇಕಾಗಿದೆ ಈಗ. ನಾವು ಆ ಒರಿಜಿನಲ್ ಫುಡ್ಡನ್ನು ವಾಪಸ್ ತರಬೇಕು. ಅದು ಖಂಡಿತ. ನೀವು ಲಾಸ್ಟ್ ಒಂದು ಸಂಚಿಕೆಯಲ್ಲಿ ಹೇಳಿದ್ರಿ ಅಂಡು ಅಂತ, ವಾಪಸ್ ಹೋಗೋದು ಅಂಡು ಮಾಡೋಕ್ಕೆ ಕಷ್ಟ ಅಂತ. ನಾನು ಹೇಳ್ತೀನಿ ಇಟ್ಸ್ ಪಾಸಿಬಲ್ ಟು ಅಂಡು ಎವ್ರಿಥಿಂಗ್. ಆ ಥರ ಟೆಕ್ನಾಲಜಿ. ಈಗ ಬೆಲ್ಲನ ಕಾಯಿಸ್ತೇನೆ ಮಾಡೋವಂಥ ಸಿಸ್ಟಮ್ ಬಂದಿದೆ ಈಗ. ಅದರ ನೀರಿನ ಅಂಶನ ಹೇಳ್ಕೊಂಡು 24 ಗಂಟೆ ಪ್ರೋಸೆಸ್ ಮಾಡಿ ಬೆಲ್ಲ ಬರುತ್ತೆ. ಕುದಿಸ್ಬೇಕಾಗಿಲ್ಲ. ಎಂತೆಂಥ ಟೆಕ್ನಾಲಜಿ ಬಂದಿದೆ. ನಿಮಗೆ ಮನೆಯಲ್ಲಿ ಎಣ್ಣೆ ಮಾಡ್ಕೋಬೋದು ಅಂತ ಟೆಕ್ನಾಲಜಿ ಬಂದಿದೆ. ಟೆಕ್ನಾಲಜಿನ ಯಾವತ್ತೂ ನಾವು ಪ್ರೋ ಸೊಸೈಟಿ, ಪ್ರೋ ಪೀಪಲ್ ಯೂಸ್ ಮಾಡಬೇಕು. ಸರಿ, ಬೆಲ್ಲ ಅಂತ ಹೇಳಿದಾಗ ನಾವು ಚಿಕ್ಕವರಿದ್ದ ಬೆಲ್ಲನೂ ಅಂಗಡಿಗೆ ಹೋದಾಗ ನಮ್ಮನೇಲಿ ಬೆಳ್ಳಗಿರೋ ಬೆಲ್ಲ ತೊಗೊಂಬ ಅಂತಿದ್ರು. ಆ್ಯಕ್ಚುಲಿ ಬೆಳ್ಳಗಿರೋ ಬೆಲ್ಲದಲ್ಲಿ ಕೆಮಿಕಲ್ ಹಾಕಿರ್ತಾರೆ. ಕಪ್ಪಗಿರೋ ಬೆಲ್ಲ ತೊಗೊಳ್ಳಿ ಅಂತ ನನಗೆ ಆಮೇಲೆ ಗೊತ್ತಾಯಿತು. ನಮ್ಗೆ ಯಾಕೆ ಅದು ಒಂದು ಬೆಳ್ಳಗಿರೋದು, ಈ ಥರ ಶೈನಿಂಗ್ ಇರೋದು, ಇದ್ರ ಬಗ್ಗೆ ನಮ್ಗೆ ವ್ಯಾಮೋಹ ಬಂದ್ಬಿಟ್ಟಿದೆ. ಒರಿಜಿನಲ್ ಅನ್ನೋದ್ರ ಬಗ್ಗೆ ಅದೇ ಫೇರ್ ಆ್ಯಂಡ್ ಲವ್ಲಿ ಕಲ್ಚರು. ಮೊದಲೊಂದು ಸರಿ ಹೇಳಿದ್ದೀವಿ. ನಿಜವಾಗ್ಲೂ ನಾವು ಈ ಫೇರ್ ಆ್ಯಂಡ್ ಲವ್ಲಿ ಕಲ್ಚರ್ಗೆ ಮನಸ್ಸಾಗ್ಬಿಟ್ಟಿದೆ ನಮಗೆ. ಅಂದರೆ ಏನು ಗೊತ್ತಾ, ನಮ್ಗೆ ಇನ್ನೊಂದಂದರೆ ಏನು ದೊಡ್ಡ ದುರಂತ ಅಂದರೆ ಕಪ್ಪಿರೋದು ಚೆನ್ನಾಗಿಲ್ಲ, ಕಪ್ಪಿರೋರು ಸುಂದರವಾಗಿಲ್ಲ ಅಂತ. ಆ್ಯಕ್ಚುಲಿ ಬ್ಲ್ಯಾಕ್ ಈಸ್ ಬ್ಯೂಟಿಫುಲ್ ಅಂತ. ಬ್ಲ್ಯಾಕ್ ಈಸ್ ಒರಿಜಿನಲ್. ಅದು ನಮ್ಗೆ ಅರ್ಥನೇ ಆಗ್ತಿಲ್ಲ. ಬಿಳಿ ಇರಬೇಕು ಅಂತ. ಇದು ಹುಚ್ಚು ಒಂಥರ ವೆಸ್ಟರ್ನ್. ಬ್ಲ್ಯಾಕ್ ಕಾಫಿ ನನಗೆ ಅದು ಸಕ್ಕರೆ ಇಲ್ಲ, ಏನಿಲ್ಲ. ಇದು ಮೆಡಿಸನ್. ಫುಡ್ ಈಸ್ ಮೆಡಿಸನ್ ಅನ್ನೋದಕ್ಕೆ ಇದೊಂದು ಕಾರಣ. ಇಸ್ ಎ ಮೆಡಿಸನ್, ಇಸ್ ಆ್ಯಂಟಿ ಆಕ್ಸಿಡೆಂಟ್ಸ್. ಕಾಫಿ ಕುಡಿಯೋ ರೀತಿ ಇದು. ಕಾಫಿ ಒಳ್ಳೆ ರೀತಿ. ಇವತ್ತು ನಿಮಗೆ ನಂದು ಕಾಫಿ ಬೆಳಿತೀನಿ ಆರ್ಗ್ಯಾನಿಕ್ದು. ನನ್ನ ತೋಟ ಇದೆ ಅಲ್ಲಿ ಕೊಡಗಿನಲ್ಲಿ. ನಮ್ಮ ಅಲ್ಲೆಲ್ಲ ಇವತ್ತೂ ಸಹ ಕೆಲಸದವರೆಲ್ಲ ಕುಡಿಯೋದು ಅಂದರೆ ಬ್ಲ್ಯಾಕ್ ಕಾಫಿ ಕುಡಿತಾರೆ. ಗೊಡ್ ಕಾಫಿ ಅಂತ ಹೇಳ್ತಾರೆ. ಅದು ಕೇಳ್ತಾರೆ ಅವರು. ಮನೆ ಓನರೆಲ್ಲ ಏನು ಮಾಡ್ತಾರೆ, ಹಾಲು ಹಾಕೋತಾರೆ, ಸಕ್ಕರೆ ಹಾಕ್ತಾರೆ. ಅವ್ರು ಆ ಥರ ಕುಡಿತಾರೆ. ಗುಡ್ ಕಾಫಿನ ಇವ್ರು ಕೊಡ್ತಾರೆ ಕೆಲಸ ಮಾಡೋರಿಗೆ. ನೋಡಿ, ಅವ್ರು ಲಕ್ಕಿ, ಅವರು ಒಳ್ಳೆ ಕಾಫಿ ಕುಡಿತಿದ್ದಾರೆ. ಒಳ್ಳೇದು. ಹೌದು, ಬ್ಲ್ಯಾಕ್ ಕಾಫಿ ಇಸ್ ಎ ರೇಜ್ ಇನ್ ವರ್ಲ್ಡ್ ನಾವು. ಇಟ್ಸ್ ಎ ಮೆಡಿಸನ್ ಅಂತ ಎಷ್ಟು ರಿಸರ್ಚ್ ಮಾಡ್ತಿದ್ದಾರೆ. ಸಣ್ಣ ಉದಾಹರಣೆ ಹೇಳ್ತಾರೆ. ಇದು ಒರಿಜಿನಲ್. ಹಾಲು ಇಲ್ಲ, ಸಕ್ಕರೆನೂ ಇಲ್ಲ, ಏನೂ ಇಲ್ಲ. ಆದರೆ ಅದ್ರ ಮಜಾನೇ ಬೇರೆ. ಕುಡಿದ್ರೆ ಅಕ್ವೈರ್ ಮಾಡಿದ ಟೇಸ್ಟನ್ನು. ಇಟ್ಸ್ ಎ ವೆರಿ ಹೆಲ್ದಿ. ಅದನ್ನು ಸಿಕ್ಕಾಪಟ್ಟೆ ಅಬ್ಯೂಸ್ ಮಾಡಬಾರ್ದು. ಅದನ್ನು ಹತ್ತು ಕುಡಿದು ಬಿಟ್ರೆ ಅದೇ ಕಾಫಿ ಬೆಳಗ್ಗೆ ಸಾಲು ಕುಡಿತೀನಪ್ಪ 10. ದರ್ ಇಸ್ ಲಿಮಿಟೇಷನ್ ಫಾರ್ ಎವ್ರಿಥಿಂಗ್. ಬ್ಯಾಲೆನ್ಸ್ ಮಾಡಬೇಕು. ರಿಯಲಿ ನೈಸ್. ಸೊ ಸರ್, ತುಂಬ ವಿಚಾರಗಳನ್ನ ಹೇಳಿದ್ರಿ. ತುಂಬ ವಿಚಾರಗಳು ಇನ್ನೂ ಹೇಳೋದು ಬಾಕಿ ಉಳ್ಕೊಂಡಿದೆ ಅನ್ಸುತ್ತೆ ನನಗೆ. ಆದರೆ ಒಂದು ಆರ್ಗ್ಯಾನಿಕ್ ಲೈಫ್ ಸ್ಟೈಲ್ ಅಥವಾ ಸಾವಯವ ಜೀವನ ಶೈಲಿ ಅಂತಂದಾಗ ಕೇವಲ ಮಿಲೆಟ್ಸ್ ಅಲ್ಲ, ಅದರಲ್ಲಿ ಸುಮಾರು ವಿಚಾರಗಳು ಬರ್ತಾವೆ ಅಂತ ಹೇಳಿ ಒಂದಷ್ಟು ಉದಾಹರಣೆಗಳನ್ನ ಸರ್ ಕೊಟ್ಟರು. ಬಹುಶಃ ಇನ್ನೂ ಒಂದಷ್ಟು ಉದಾಹರಣೆಗಳನ್ನ ತುಂಬ ಇನ್ನೂ ಇದೆ. ಬೇರೆ ಬೇರೆ ರೀತಿ ಯಾವ ರೀತಿ ಆಹಾರ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡೋದು, ಯಾವ ಥರ ಕುಕಿಂಗ್ ಮಾಡೋದು, ಅದೆಲ್ಲ ಇದೆ. ಅದೆಲ್ಲ ಹೌದು. ಅದನ್ನೆಲ್ಲ ಸುಲಭವಾಗಿ, ತುಂಬ ದೊಡ್ಡೇನು ಸೈನ್ಸ್ ಅಲ್ಲ ಸರ್ ಇದು. ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್. ಪ್ರತಿ ಮಹಿಳೆಯೂ ಇದನ್ನು ಅರ್ಥ ಮಾಡ್ಕೋಬೋದು. ನನ್ನ ಪ್ರಕಾರ ಈಗ ಮನೆಯಲ್ಲಿ ನಮ್ಗೆ ಆಹಾರ ಕೊಡೋರು ಯಾರು ಮಹಿಳೆಯರೇ. ಅವ್ರಿಗೆ ನಾವು ಮಹಿಳೆಯರಿಗೆ ಫೋಕಸ್ ಮಾಡ್ತಾಯಿದ್ದೀವಿ. ಅವ್ರಿಗೆ ಚೇಂಜ್ ಮಾಡಬೇಕು ಅಂತ. ಗಂಡಸರು ಯಾರು ಮನೆ ಪರ್ಚೇಸ್ ಮಾಡ್ಕೊಂಬರೋದಿಲ್ಲ. ಇದ್ರ ಬಗ್ಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೊಂದು ನಾವು ನಮ್ಮ ರೆಸ್ಟೋರೆಂಟಲ್ಲೇ ಅಡುಗೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದಕ್ಕೆ ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ತುಂಬ ಕೆಲಸ ಮಾಡಬೇಕು. ಇದನ್ನು ಜನಗಳಿಗೆ ಇದನ್ನು ಬದಲಾವಣೆ ಮಾಡೋಕ್ಕೆ ನಾವು ಅದಕ್ಕೆ ಅವ್ರಿಗೆ ಒಂದು ಮಾಡೆಲ್ಸ್ ಕೊಡಬೇಕು ಅಂತ. ಸೊ ತುಂಬ ಈಸಿ. ಇದನ್ನೇನು ತುಂಬ ದೊಡ್ಡದಾಗಿ ಯೋಚನೆ ಮಾಡಬೇಕಾಗಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆಮೇಲೆ ನೀವು ಏನೇ ಮಾಡ್ತಿದ್ರೆ ಅದು ಬದಲಾವಣೆ ಮಾಡಬೇಕಷ್ಟೇ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಜಯರಾಮ್ ಸರ್. ಥ್ಯಾಂಕ್ ಯು ಸರ್, ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಸೊ ಆ ಒಂದು ಪ್ರಕ್ರಿಯೆಯಲ್ಲಿ, ಪ್ರೊಸೆಸ್ಸಲ್ಲಿ ನಮ್ಮ ಜಯರಾಮ್ ಸರ್ ಯಾವಾಗಲೂ ಇರ್ತಾರೆ. ನೀವು ವಿಡಿಯೋಗಳನ್ನ ನೋಡ್ತಾ ಇರಿ. ಕಳೆದ 4 ವಿಡಿಯೋಗಳನ್ನ ಮಾಡಿದ್ದೀವಿ ನಾವು. ಮುಂದೆ ಕೂಡ ನಾವು ಈ ಒಂದು ಲೈಫ್ ಸ್ಟೈಲ್ ಬಗ್ಗೆ, ಆರ್ಗ್ಯಾನಿಕ್ ಫುಡ್ ಬಗ್ಗೆ, ಮೂಲ ಆಹಾರದ ಬಗ್ಗೆ ನಾವು ವಿಡಿಯೋಗಳು ಮಾಡ್ತಾನೆ ಹೋಗ್ತೀವಿ. ದಯವಿಟ್ಟು ಅದನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಿಮಗೆ ಮೂಲ ಆಹಾರ ಅಥವಾ ಸಾವಯವ ಆಹಾರ ಅದನ್ನು ಟೇಸ್ಟ್ ಮಾಡಬೇಕು ಅಂದರೆ ನಮ್ಮ ಜಯರಾಮ್ ಸರ್ ಅವ್ರದ್ದೇ ಗ್ರೀನ್ ಪಾತ್ ರೆಸ್ಟೋರೆಂಟ್ಗೆ ನೀವು ಹೋಗ್ಬೋದು. ಅದರ ಲೊಕೇಶನ್ನು, ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ನೀವು ಹೋಗಿ ಒಂದ್ಸಲ ಟೇಸ್ಟ್ ಮಾಡಿ. ಸೊ ಮತ್ತು ಅಲ್ಲಿ ನಾಲೆಜ್ ಪಡ್ಕೊಳ್ಳಿ. ಆಮೇಲೆ ಆ ಒಂದು ಲೈಫ್ ಸ್ಟೈಲನ್ನು ನಿಮ್ಮದಾಗಿ ಮಾಡ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ.
ಅದಕ್ಕೆ ನಮ್ಮ ಸಪೋರ್ಟು ಮತ್ತು ನಮ್ಮ ಸಹಾಯ ಅಂದರೆ ಗೌರಿ ಶಕ್ಕಿ ಸ್ಟುಡಿಯೋದ ಈ ಒಂದು ಕಾರ್ಯಕ್ರಮಗಳ ಮೂಲಕ ಸಹಾಯ ಅದು ನಿರಂತರವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ತಿಂತಾ ಇರಿ ಒಳ್ಳೆಯ ಆಹಾರವನ್ನು. ನಮಸ್ಕಾರ.